ಬೆಳೆವ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ, ತಿಳಿಯಲೀಯದು ಎಚ್ಚರಲೀಯದು ಎನ್ನವ ಗುಣವೆಂಬ ಕಸವ ಕಿತ್ತು ಸಲುಹಯ್ಯ ಸುಳಿದಗೆದು ಬೆಳೆವನು ಕೂಡಲ ಸಂಗ. ಏನಂತಾರ ಬಸವಣ್ಣವ್ರು, ಎಷ್ಟು ಸುಂದರ ಮಾತು ಹೇಳ್ತಾರ. ಬೆಳೆವ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ. ಇದು ಈ ಮನುಷ್ಯನ ಮನಸ್ಸೇನೈತಲ್ಲ, ಇದೊಂದು ಭೂಮಿ ತಾಯಿ ಇದು ಅಂತಾರ. ಇದೊಂದು ಭೂಮಿ, ಇದು ಮನುಷ್ಯನ ಮನಸ್ಸು. ಈ ಮನುಷ್ಯನ ಮನಸ್ಸೆಂಬ ಭೂಮಿಯಲ್ಲಿ ಇಲ್ಲಿ ಈಗ ನಿಮ್ಮ ಭೂಮಿ ಐತಿ. ಭೂಮಿಯೊಳಗೆ ನೀವು ಜ್ವಾಳ ಬಿತ್ತೀರಿ, ಕಸ ಯಾರಾದರೂ ಬಿತ್ತಿರೇನು? ಯಾರಾದರೂ ಬಿತ್ತಿದ್ದ ಜ್ವಾಳ ಕಸ ಬಿತ್ತಿಲ್ಲ, ಆದ್ರೂ ಕಸ ಬಂದೈತಿ, ಬಿತ್ತಲಾರ್ದು ಬಂದೈತಿ. ನಾವು ರೈತರು ಜ್ವಾಳ ಬಿತ್ತೀವಿ ನಮ್ಮ ಭೂಮಿಯೊಳಗ, ಆದ್ರೂ ಕಸ ಬಿತ್ತಿಲ್ಲ, ಕಸ ಬಂದೈತಿ. ಜಾಣ ರೈತ ಏನ್ ಮಾಡ್ತಾನ ಅಂದ್ರ, ಅವ ಜಾಣನ ಲಕ್ಷಣ, ಜಾಣ ರೈತನ ಲಕ್ಷಣ ಏನು ಅಂದ್ರ, ಬೆಳಿನ ಜ್ವಾಳನೂ ಬಿತ್ಯಾನ, ಕಸ ಬಂದೈತಿ. ಜಾಣ ಲಕ್ಷಣ ಏನು ಅಂದ್ರ, ಕಸ ತೆಗಿಬೇಕು, ಚಲೋ ಬೆಳಿ ಬೆಳ್ಕೊಂಡು ಉಣಬೇಕು. ಇದು ಜಾಣ ರೈತನ ಲಕ್ಷಣ ಐತಿ. ನೀವು ಕಸ ಇತ್ತಂದ್ರ ಏನಂತಾರ, ಇದಕ್ಕೆ ಒಕ್ಕಲ್ತನ ಮಾಡಕ ಬರೋದಿಲ್ಲ ಇದಕ್ಕಂತಾರ. ಹೆಂಗಿಟ್ಟೈತಿ ನೋಡು ಹೊಲ ಇದು ಅಂತ ಅನ್ನೋದಿಲ್ಲ. ಹಾಗೆ ಮನುಷ್ಯನ ಮನಸ್ಸನ್ನೋದೇನೈತಲ್ಲ, ಇದೊಂದು ಭೂಮಿ, ಇದು ಮನೋಭೂಮಿಕೆ. ಅದಕ್ಕ ಜಾಣನಾದವ ಏನ್ ಮಾಡ್ತಾನ, ಇಲ್ಲಿ ಸದ್ಗುಣಗಳ ಬೆಳೆನೂ ಬರ್ತಿರ್ತಾವ, ಆದ್ರ ಅವಗುಣಗಳ ದುರ್ಗುಣಗಳ ಕಳೆನೂ ಬರ್ತಿರ್ತಾವ. ಜಾಣನಾದವ ಶರಣಾದವ ಏನ್ ಮಾಡ್ತಾನ ಅಂದ್ರ, ಅವಗುಣಗಳ ಬೆಳೆಯನ್ನ ಕಿತ್ತಿ ಒಗಿತಾನ, ಸದ್ಗುಣಗಳ ಬೆಳೆಯನ್ನ ಬೆಳ್ಕೊಂಡು ಉಣ್ತಾನ. ಅಂಥವನಿಗೆ ಶರಣ ಅಂತ ಕರೀತಾರ. ಇದು ಮನೋಭೂಮಿಕೆ ತಯಾರಾಗಿ. ಅಲ್ಲೇನು ಇದೇ ಭೂಮಿಯಲ್ಲಿ ಹೇಗೆ ಜೀವನ ಕಟ್ಟದರು ನೋಡಿ. ಇದೇ ಮನೋಭೂಮಿಯಲ್ಲಿ ಬುದ್ಧ ಕರುಣೆಯನ್ನು ಬೆಳೆದ, ಇದೇ ಮನೋಭೂಮಿಯಲ್ಲಿ ಬಸವ ಭಕ್ತಿಯನ್ನು ಬೆಳೆದ, ಇದೇ ಮನೋಭೂಮಿಯಲ್ಲಿ ಮಹಾವೀರ ಅಹಿಂಸೆಯನ್ನು ಬೆಳೆದ, ಗಾಂಧಿ ಅಂತ ಬೆಳೆದ. ಏನ್ ಅದ್ಭುತವಾದ ಬೆಳೆ ಬೆಳೆದಿದ್ರು ಅವರೆಲ್ಲ. ಗಾಂಧಿ ಅಂಥ ಬೆಳೆ ಬೆಳೆದ ಇದೇ ಮನೋಭೂಮಿಯಲ್ಲಿ. 1947ಕ್ಕಿಂತ ಮುಂಚೆ ಮಹಾತ್ಮ ಗಾಂಧೀಜಿಯವರು ಗುಜರಾತ್ಗೆ ಒಮ್ಮೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಏನು ಭಾರತ ಬಿಟ್ಟು ತೊಲಗಿ ಬ್ರಿಟಿಷರೇ ಅನ್ನುವಂಥ ಚಳವಳಿ ಶುರುವಾಗಿತ್ತು. ಅದಕ್ಕಾಗಿ ಜನರನ್ನ ಉದ್ದೇಶಿಸಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಳ್ಳಿಕ್ಕೆ ದೊಡ್ಡ ದೊಡ್ಡ ಸಭೆಗಳನ್ನು ಉದ್ದೇಶಿಸಿ ಮಾತಾಡ್ತಿದ್ರು ಗಾಂಧೀಜಿಯವರು. ಒಮ್ಮೆ ಗುಜರಾತ್ಗೆ ಹೋದ್ರಂತವ್ರು. ಹೋಗಿ ಒಂದು ದೊಡ್ಡ ಸಭೆಯನ್ನು ಉದ್ದೇಶಿಸಿ ಗಾಂಧಿಯವರು ಭಾಷಣ ಮಾಡಿದ್ರು. ಆ ಗಾಂಧಿಯವರ ಸಭೆಗೆ ಒಬ್ಬ ಹೆಣ್ಮಗಳು ಬಂದಿದ್ಲ. ಆಕಿ ಹೆಸರು ಅವಂತಿಕಾ ಬಾಯಿ ಅಂತ. ಬಹಳ ದೊಡ್ಡ ಶ್ರೀಮಂತರ ಹೆಣ್ಮಗಳು, ಗುಜರಾತಿ ಹೆಣ್ಮಗಳು. ಮೈತುಂಬ ಬಂಗಾರ ಹಾಕೊಂಡು ಬಂದಾಳ ಗಾಂಧೀಜಿ ಭಾಷಣ ಕೇಳಕ್. ಗಾಂಧೀಜಿಯ ಮಾತಿನೊಳಗೆ ಎಷ್ಟು ಶಕ್ತಿ ಇತ್ತಲ್ಲ, ಆ ಹೆಣ್ಮಗಳಲ್ಲೇ ಡಿಸೈಡ್ ಮಾಡಿದ್ಲು ಏನಂದ್ರ, ಹೊರಳಿ ನಾನು ಮನೆಗೆ ಹೋಗುವುದಿಲ್ಲ, ಈಗ ಈ ಕ್ಷಣದಿಂದಲೇ ಗಾಂಧಿಯ ಹಿಂದ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೆಜ್ಜೆಯನ್ನು ಹಾಕುವುದು. ಮತ್ತು ಬಂಗಾರ ಸಾಮಾನೊಂದು ಹಾಕೊಂಡು ಬಂದಿದ್ಲಲ್ಲ, ಅದನ್ನೆಲ್ಲ ಒಂದು ವಸ್ತ್ರದೊಳಗೆ ಗಂಟು ಕಟ್ಟಿ ಆ ಭಾಷಣ ಕೇಳಕ್ ಒಬ್ಬ ಗಾಂಧಿ ಟೋಪಿ ಹಾಕೊಂಡು ಮನುಷ್ಯ, ಬಹಳ ಜನ ಗಾಂಧಿ ಟೋಪಿ ಹಾಕೊಂಡವ್ರ ಇದ್ರಲ್ಲಿ ಒಬ್ಬ ಗಾಂಧಿ ಟೋಪಿ ಹಾಕೊಂಡು ಮನುಷ್ಯ ಕರೆದು ಮನಿ ಅಡ್ರೆಸ್ ಕೊಟ್ಟು, ಈಗ ಇದ್ರೊಳಗೆಲ್ಲ ಬಂಗಾರ ಐತಿ, ಇದು ನನ್ನ ಮನಿ, ಈ ಅಡ್ರೆಸ್ಸಿಗೆ ಒಯ್ದು ಮುಟ್ಟು ಸಂದ್ಲಕ್ಕಿ. ಆ ಹುಡುಗೇನು ಗೊತ್ತಿಲ್ಲ, ಬಿಟ್ಟಿಲ್ಲ. ಸುಮ್ಮನ ಗಾಂಧಿ ಟೋಪಿ ಹಾಕೊಂಡವನು ಕರೆದು ಬಂಗಾರ ಸಾಮಾನೆಲ್ಲ ವಸ್ತ್ರದಾಗ ಕಟ್ಟಿ ಆ ಹುಡುಗ ಕೊಟ್ಟು ಹೇಳ್ತಾಳ, ಅಡ್ರೆಸ್ ಕೊಟ್ಟು, ಇದು ನನ್ನ ಮನಿ ಅಡ್ರೆಸ್, ಒಯ್ದು ಮುಟ್ಟಿಸಿದನ್ನ. ಆ ಹುಡುಗಂತಾನ, ಅಲ್ಲ ನೀ ಯಾವ ಬಂಗಾರ ಸಾಮಾನೆಲ್ಲ ವಸ್ತ್ರದಾಗ ಸುತ್ತಿ ಮನಿ ಅಡ್ರೆಸ್ ಕೊಟ್ಟು ಕಳಿಸಿಯಲ್ಲ ನನಗ, ನಾನು ಇದನ್ನ ಬಂಗಾರ ಸಾಮಾನಿನ ಮನೆಗೆ ಮುಟ್ಟಿಸ್ತೀನಂತ ಏನು ಗ್ಯಾರಂಟಿ? ಅವಾಗ ಅಕ್ಕಿ ಅಂತಾಳ, ಇಲ್ಲ ನೀ ಮುಟ್ಟಿಸ್ತಿ ಅನ್ನೋ ಗ್ಯಾರಂಟಿ ಮೇಲೆ ನಿನಗ್ ಕೊಟ್ಟಿನಿ ನಾನು. ಅವಾಗ ಹುಡುಗ ಕೇಳ್ತಾನ, ಯಾವ ಗ್ಯಾರಂಟಿ ಮ್ಯಾಲ ಕೊಟ್ಟಿ? ಯಾವ ಗ್ಯಾರಂಟಿ ಮ್ಯಾಲ ನಿನಗ್ ಕೊಟ್ಟಿನಿ ಅಂದ್ರ, ಗಾಂಧಿ ಟೋಪಿ ಹಾಕಿದ ಜನ ಈ ದೇಶದ ಜನರಿಗೆ ಮೋಸ ಮಾಡಲ್ಲ ಅನ್ನೋ ಒಂದ ಗ್ಯಾರಂಟಿ ಮೇಲೆ ಕೊಡ್ತೀನಿ. ಅಕಸ್ಮಾತ್ ನಮ್ಮ ಕೈಯಾಗ ಯಾರಾದ್ರೂ ಹಿಂಗ್ ಕೊಟ್ಟು ಹೋಗಿದ್ರೆ ಟೋಪಿ ಸಮೇತ ಹೋಗ್ಬಿಡ್ತಿದ್ವಿ, ಮತ್ತ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತಿದ್ವಿ. ನಾವೇನು ಗಾಂಧಿವಾದಿಗಳಲ್ರಿ.
ಹ್ಯಾಂಗ ಗಾಂಧಿ ಜನರ ಮನಸ್ಸಿನೊಳಗ ಬಿತ್ತಿರಬೇಡ ಬೀಜವನ್ನ. ಅವ ಭಕ್ತಿ ಪ್ರೇಮ ಕರುಣೆ ಬಿತ್ತಿದ್ರು, ನಾವು ಬರೇ ಮೋಸ ವಂಚನೆ ಸ್ವಾರ್ಥ ಬಿತ್ತಿದ್ವಿ ನಮ್ಮ ಎದೆಯ ಭೂಮಿಯಲ್ಲ ಅಷ್ಟೇ. ಒಬ್ಬ ಬೀಸಣಿಕೆ ಮಾರ್ತಿದ್ನ. ಆ ಬೀಸಣಿಕೆ ಮಾರವ ಏನಂದ್ರ, ಒಂದ್ ಹಳ್ಳ್ಯಾಗ ಹೋಗ್ತಿದ್ದ. ಹೋಗಿ ಇವು ನಿಮ್ಮ ಹಳ್ಳ್ಯಾಗ ಬರ್ತಾವಿಲ್ಲ ಇವು ಬಿದಿರಿನ ಬೀಸಣಿಕೆ, ಬ್ಯಾಸಿಗೆ ಬರ್ತಾವಲ್ಲ ಬಿದಿರಿನ ಬೀಸಣಿಕೆ ಅಂತೀರಿ ಹೋಗಲ್ಲ, ಅದಕ್ಕೆ ಬೀಸಣಿಕೆ ಹಿಂಗ್ ಹೊಡ್ಕೊಂತಾರಲ್ಲ, ಅದನ್ನ ಮಾರಾಕ್ ಹೋದಾಗ ಹಳ್ಳ್ಯಾಗ ಅವ ಏನ್ ಹೇಳ್ತಿದ್ದಂದ್ರ, ಇದು ಬಹಳ ಸ್ಪೆಷಲ್ ಬೀಸಣಿಕೆ. ಅವೆಟ್ಟಿರ್ತಾವ ಬಿದಿರಿನ ₹100 ಬೀಸಣಿಕೆಗೆ. ಬಾಳ ಅಂದ್ರ ಬಿದಿರು ಮುರಿದು ಮಾಡಿರ್ತಾರಲ್ಲ ಕಡ್ಡಿವೆಲ್ಲ. ಅವ ಹೋಗಿ ಇದು ಬಹಳ ಸ್ಪೆಷಲ್ ಬೀಸಣಿಕೆ, ₹5,000 ಅಂತ ಮಾರಾಟ ಮಾಡಕತ್ತವ. ಇರೋದು ₹100. ಮತ್ ಊರಾಗ ಗೌಡನ್ ನಾವ್ ಇರ್ತಾನಲ್ಲ ಒಬ್ಬ, ನಂಬದು ಸ್ಪೆಷಲ್ ಅಂತ ಹೇಳಿ ಊರಾಗ ಯಾರು ತೋಳಿಲ್ಲ. ಅವ ತಗೊಂಡವ, ತೊಂಬ ಇಲ್ಲಿದು ದೊಡ್ಡದ ಕಿಮ್ಮತ್ತಿಂದ ಗೌಡ್ರದೊಂದ್ ಇರ್ಬೇಕು ಊರಾಗಿದು ಗುರುತಂತಂದು. ಯಾರು ತೊಗೊಂಡಿಲ್ಲಲ್ಲ ಈ ಊರಾಗ, ಗೌಡ್ರ ಯಾರು ತೊಗೊಂಡಿಲ್ಲ ನೋಡ್ರಿ ನಿಮ್ಮನ್ನ ಬಿಟ್ರ. ಇಲ್ಲ, ಗೌಡ್ರದ ಇರ್ಬೇಕಿದು. ಅದು ಬೀಸಣಿಕೆ ಕೊಟ್ಟ ₹5,000. ಅಲ್ಲ, ಸ್ಪೆಷಲ್ ಬೀಸಣಿಕೆ ಅಂತೆಲ್ಲ ಏನಿದ್ರ ಮಹತ್ವ? ಅವಾಗ ಅವ್ ಹುಡುಗಂದ, ಸರ್ ₹5,000 ಇದ್ರ ಸ್ಪೆಷಾಲಿಟಿ ಏನು ಅಂದ್ರೆ, ಇದು ಒಟ್ಟ ಹರಿದಿಲ್ಲ, ಇದು ಮುರಿದಿಲ್ಲ. ಆಯ್ತು, 5,000 ಇನ್ನೊಂದ್ 1,000 ಬೇಕಿದಕ್ಕಂದ. ಇಲ್ರಿ 5,000. ಆ ಹುಡುಗ ಬೀಸಣಿಗೆ ಕೊಟ್ಟ ₹5,000 ತಗೊಂಡ್ ಹೋತ. ಹೋಗಿ ಅವ ಗೌಡ ಕುರ್ಚಿ ಮತ್ತ ಮುಂದ್ ಹಾಕದ, ಊರನ ಮಂದಿ ನೋಡ್ಲಂತ. ಹಿಂಗ ಬೀಸಣಿಕೆ ತಗೊಂಡ್ ಹಾಕಕತ್ತ, ಮತ್ತ 5,000 ಕೊಟ್ಟು ತಗೊಂಡಿನಂತ ಹೆಂಗ್ ಬೇಕ ಹಂಗ ಹಾಕೊಂತ ಎಲ್ಲ ದಳ ಪಳ ಉದುರಿ ಬಿದ್ದು ಕೂಡಲೇ ಹಿಡ್ಕೊಂಬರ್ರಿ ಹುಡುಗನಂದವ್. ಇದು ಮುರಿದಿಲ್ಲ ಹರಿದಿಲ್ಲ ಅಂತ ಹೇಳ್ಯಾನ. ಇನ್ನೂ ಒಂದ್ 10 ನಿಮಿಷ ಆಗಿಲ್ಲ, ಎಲ್ಲಾ ಬಿದಿರು ಕಡ್ಡಿ ಉದುರಿ ಬಿದ್ದು. ಹಿಡ್ಕೊಂಬಂದ್ರ ಸೇವಕರು. ಬಂದ ಕೂಡ್ಲೇನೆ ಗೌಡ, ಅಲ್ಲೋ ಇದು ಬೀಸಣಿಗೆ ₹5,000 ತಗೊಂಡಿ ಸ್ಪೆಷಲ್ ಅಂತ ಹೇಳಿ, ಮುರಿದಿಲ್ಲ ಹರಿದಿಲ್ಲ ಅಂತ ಹೇಳಿ ನೋಡಿ ಎಲ್ಲಾ ಕಡ್ಡಿ ಉದುರಿ ಹೋದ. ಇಲ್ರಿ, ಇದು ಸ್ಪೆಷಲ್ ಬೀಸಣಿಗೆ ಇರೋದ್ ಖರೆ, ಇದು ಮುರಿದಿಲ್ಲ ಹರಿದಿಲ್ಲ. ಮತ್ತೆ ಇದನ್ನ ನೀವ್ ಹೆಂಗ್ ಉಪಯೋಗ ಮಾಡಿರಿ ಅಂತ ಕೇಳ. ಹುಚ್ಚ, ಅದೇನು ಹೆಂಗ್ ಉಪಯೋಗ ಮಾಡ್ತಾರೆ, ಜನಗತ್ತೆಲ್ಲ ಹಿಂಗ ಮುಂದ್ ಹಾಕೊಂತಾರೆ ಇದನ್ನ. ನೋಡ್ರಿ, ತಪ್ಪಿದ್ದಿಲ್ಲೇ. ಇದು ಬಹಳ ಸ್ಪೆಷಲ್ ಬೀಸಣಿಕೆ. ಹಿಂಗ್ ಕೈಯಾಗ ಹಿಡ್ಕೊಂಡು ಮುಂದ್ ಹಾಕಬಾರ್ದು, ಬೀಸಣಿಕೆ ಮುಂದ್ ಹಿಡಿದು ಗೋಣ್ ಅಳ್ಳಾಡಿಸ್ಬೇಕು ಇದಕ್ಕ. ಇದು ಅಂತ ಬೀಸಣಿಕೆ ಇದು ಬಹಳ ಸ್ಪೆಷಲ್ ಬೀಸಣಿಕಿದ. ಇದನ್ನ ಬೀಸಣಿಕೆ ಮುಂದ್ ಹಿಡಿಬೇಕು, ಗೋಣ ಅಳ್ಳಾಡಿಸ್ಬೇಕು ಇದಕ್ಕ. ನಮ್ಮ ಎದೆಯಾಗ ನಾವ್ ಎಂತಾದ್ ಬಿತ್ತೀವಿ, ಅವ್ರು ಎಂತಾದ್ ಬಿತ್ತಿದ್ದಾರೆ. ಬೆಳಿ ಬೆಳ್ಕೊಂಡುಣಬೇಕಲ್ಲ. ಇಲ್ಲಿ ಮನುಷ್ಯನ ಮನಸ್ಸನ್ನುವ ಭೂಮಿಯೊಳಗ ಚಲೋ 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 ಬೆಳಿ ಕಳಿ ಬರ್ತಿರ್ತೈತಿ, ಹೊಲಸು ಬರ್ತಿರ್ತೈತಿ, ತೆಗಿತಿರ್ಬೇಕು. ಬೆಳೆ ಬೆಳ್ಕೊಂಡು ಉಣಬೇಕು. ಅವ ಲಕ್ಷಣ ಅದು, ಶರಣನ ಲಕ್ಷಣ ಅದು. ಈಗ ನೀವು ಹಣ್ಣಿನ ಗಿಡ ಹೊಲಕ್ಕೆ ಹಚ್ತಿರಲ್ಲ, 2 ಕೆಲಸ ಮಾಡ್ಬೇಕಾಗ್ತೈತಲ್ಲಿ. ಯಾವ್ದ ನೀವು ದ್ರಾಕ್ಷಿರ ಹಚ್ಚ್ರಿ, ಮಾವಿನ ಹಣ್ಣರ ಹಚ್ಚ್ರಿ, ತೆಂಗರ ಹಚ್ಚ್ರಿ. 2 ಕೆಲಸ ಮಾಡ್ಬೇಕು. ಗಿಡ ಬೆಳಿಬೇಕು ಅಂದ್ರೆ 2 ಕೆಲಸ ಮಾಡ್ಬೇಕಾಗ್ತೈತಿ. ಒಂದನೇದ್ದು, ಅದಕ್ಕೆ ಕುರಿ ದನ ತಿನ್ಲಾರ್ದಂಗ ಸುತ್ತ ಬೇಲಿ ಹಚ್ಬೇಕಾಗತ್ತೆ, ಫೆನ್ಸ್ ಮಾಡ್ಬೇಕಾಗ್ತೈತಿ. ಮತ್ತು ಫೆನ್ಸಿಂಗ್ ಮಾಡಿ ಬಿಟ್ಟಿವ್ರಿ ಅಂದ್ರೆ ನಡೆಯುವುದಿಲ್ಲ. ಅದಕ್ಕೊಂದ್ ಸ್ವಲ್ಪ ನೀರ ಗೊಬ್ಬರ ಹಾಕಬೇಕಾಗ್ತೈತಿ. ಒಂದನೇದ್ದು ಫೆನ್ಸ್ ಮಾಡ್ಬೇಕು, 2ನೇದ್ದು ನೀರು ಗೊಬ್ಬರ ಹಾಕಬೇಕು. ಚಲೋ ಬೆಳಿ ಹೊಲದಾಗ ಬರ್ಬೇಕಾದ್ರೆ ಫೆನ್ಸ್ ಮಾಡ್ತಿರಲ್ಲ, ಹಂಗ ಮನಸ್ಸೆನ್ನುವ ಹೃದಯವೆನ್ನುವ ಗುಹೆಯೊಳಗೂ ಸಹಿತ ಈ ಮನಸ್ಸಿನೊಳಗ ಸದ್ಗುಣಗಳ ಬೆಳಿ ಬರ್ಬೇಕಾಗಿತ್ತಂದ್ರೆ ಒಂದು ಫೆನ್ಸ್ ಮಾಡ್ಬೇಕು, ಬೇಲಿ ಹಚ್ಚಬೇಕು. ಅದಕ್ಕೆ ಸಂಯಮ ಅಂತ ಕರೀತಾರ. ಮತ್ತ ಅದಕ್ಕೇನ ನೀರ ಗೊಬ್ಬರ ಹಾಕಿ ಬೆಳೆಸ್ತಿರಲ್ಲ, ಅದಕ್ಕೆ ಸಂಸ್ಕಾರ ಅಂತ ಕರೀತಾರ. 2 ಶಬ್ದಗಳ ನೆನಪಿಟ್ಟಿರ್ಬೇಕು. ಒಂದು ಸಂಯಮ, ಇನ್ನೊಂದು ಸಂಸ್ಕಾರ. ಸಂಯಮ ಅಂದ್ರ ಬೇಲಿ ಇದ್ದಂಗ, ಸಂಸ್ಕಾರ ಅಂದ್ರ ನೀರು ಗೊಬ್ಬರ ಹಾಕಿ ಬೆಳೆಸುವುದು ಸಂಸ್ಕಾರ. 2 ಶಬ್ದಗಳು, ಒಂದು ಸಂಯಮ, ಇನ್ನೊಂದು ಸಂಸ್ಕಾರ. ಸಂಯಮ ಅಂದ್ರ ಈ ಮನಸ್ಸು ದುರ್ವೃತ್ತಿಗಳ ಕಡೆಗೆ, ಕೆಟ್ಟ ವೃತ್ತಿಗಳ ಕಡೆಗೆ ನಡ್ಕೊಂಡು ಹೋಗಲಾರ್ದಂಗೆ ಇರುವುದಕ್ಕ ಸಂಯಮ ಅಂತ ಕರೀತಾರೆ. ಮತ್ತ ಈ ಮನಸ್ಸನ್ನ ಸದ್ವೃತ್ತಿಗಳ ಕಡೆ ಹರಿಸುವುದಕ್ಕ, ಈ ಮನಸ್ಸು ಸದ್ವೃತ್ತಿಗಳ ಕಡೆಗೆ ಹರಿಸುವುದಕ್ಕ ಸಂಸ್ಕಾರ ಅಂತ ಕರೀತಾರೆ. ಇವೆರಡು ಬಹಳ ಮುಖ್ಯ ಜೀವನದಲ್ಲಿ. ಒಂದು ಸಂಯಮ,
ಇನ್ನೊಂದು ಸಂಸ್ಕಾರ, ಎರಡೂ ಬಹಳ ಮುಖ್ಯ ಜೀವನದೊಳಗೆ. ಸಂಯಮವೂ ಇರಬೇಕು, ಸಂಸ್ಕಾರವೂ ಇರಬೇಕು. ಯಾಕೆ ಇರಬೇಕು ಅಂದ್ರ ಈ ವಿಶ್ವದಲ್ಲಿ ಆಕರ್ಷಣೆಗಳು ಬಹಳ ಅದಾವ. ಈಗ ನೀವು ನೋಡಿ, ಭೂಮಿ ಐತಿ, ಸೂರ್ಯ ಅದ, ಭೂಮಿ ತಿರ್ಗಾಕತ್ತೈತಿ. ಸೂರ್ಯ ನಿಂತಾನ, ಭೂಮಿ ತಿರುಕೋಂತ ತನ್ನ ಸುತ್ತ ತಿರುಕೋಂತ ಸೂರ್ಯನ ಸುತ್ತ ತಿರ್ಗಾಕತ್ತೈತಿ. ಅದಕ್ಕೆ ಯಾರು ಏನು ಬ್ಯಾಟ್ರಿ ಚಾರ್ಜ್ ಮಾಡಿ ಹಚ್ಚಿಲ್ಲ ಅದಕ್ಕೆ ತಿರ್ಗಾಕ್. ಏನ್ ನಮ್ಮ ಹುಡುಗರು ಮೋಟರ್ ಸೈಕಲ್ ಚಾವಿ ಕೊಟ್ಟು ಕಳಿಸಿರ್ತಾವಲ್ಲ, ಹಂಗೇನ್ರ ಚಾವಿ ಕೊಟ್ಟಾರನ ಅದಕ್ಕೆ? ಏನೂ ಇಲ್ಲ. ಭೂಮಿ ತಿರ್ಗಾಕತ್ತೈತಿ, ತನ್ನ ಸುತ್ತಾನು ತಿರ್ಗಾಕತ್ತೈತಿ, ಸೂರ್ಯನ ಸುತ್ತಾನು ತಿರ್ಗಾಕತ್ತೈತಿ. ಸೂರ್ಯ ಕಂಡಾನ, ಭೂಮಿ ಕಂಡೈತಿ. ಅದರ ಸೂರ್ಯ ಭೂಮಿಯ ಮಧ್ಯದೊಳಗಿರುವ ಸೆಳೆತ ಯಾರಿಗೆ ಕಂಡಿಲ್ಲ? ಏನು ಸೆಳೆತ ಇರಬಹುದು? ಎಷ್ಟು ವರ್ಷಗಳಿಂದ ಸೂರ್ಯ ಭೂಮಿಯ ಮಧ್ಯದ ಈ ಸೆಳೆತ ನಡೆದೈತಿ ಇಲ್ಲಿ.